ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗ್. ನಾನು ಮಾರ್ನಿಂಗ್ ಯಾವ ರೀತಿ ಪೂಜೆ ಮಾಡ್ತೀನಿ ಅದೇ ರೀತಿ ಈವ್ನಿಂಗು ಕೂಡ ಪೂಜೆ ಮುಗಿಸ್ಬಿಟ್ಟು ಊಟಕ್ಕೆ ನಾನು ರೆಡಿ ಮಾಡ್ತೀನಿ. ಇವತ್ತು ನೈಟ್ ಸ್ಯಾಟರ್ಡೆ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ಪಾಯಸ ಮಾಡ್ಕೊಂಡಿದ್ದೆ. ಈ ಸಬ್ಬಕ್ಕಿ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ. ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಈ ಬೌಲಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದನ್ನು ಒಂದೆರಡು ಸರಿ ವಾಶ್ ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ ಒಂದೆರಡು ಗಂಟೆ ಕಾಲ ಇದನ್ನು ಹಾಗೆ ನೆನೆ ಹಾಕಿ ಬಿಟ್ಬಿಡಬೇಕು. ನೆನ್ಕೊಂಡ್ರೆ ಚೆನ್ನಾಗಿರುತ್ತೆ, ಬೇಗ ಬೇಯುತ್ತೆ. ಹಾಗಾಗಿಬಿಟ್ಟು ಒಂದೆರಡು ಸರಿ ವಾಶ್ ಮಾಡಿಕೊಂಡು ಒಂದೆರಡು ಗಂಟೆ ನೆನೆ ಹಾಕ್ಕೊಂಡು ಎತ್ತಿಟ್ಕೊಂಡೆ. ಈಗ ಒಂದು ಪಾಯಸ ಅಂತ ಇದೆ, ಅದಕ್ಕೆ ಕೋಸಂಬರಿ ಇರಲೇಬೇಕಲ್ಲ. ಹಾಗಾಗಿ ಹೆಸರುಬೇಳೆ ತೊಗೊಂಡು ಅದನ್ನು ಒಂದೆರಡು ಸರಿ ವಾಶ್ ಮಾಡಿಕೊಂಡು ಕೋಸಂಬರಿ ಮಾಡ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ನೆನೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ಏನಾದರೂ ಒಂದು ಅಡುಗೆ ಮಾಡಿದಾಗ, ಹೋಳಿಗೆ ಇರ್ಬೋದು, ಏನಾದರೂ ಈ ಥರ ಅಡುಗೆಗಳು ಮಾಡಿದಾಗ ಹಬ್ಬದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಬಾರ್ದು ಅಂದರೆ ಹೆಸರುಬೇಳೆ ಕೋಸಂಬರಿ ಮಾಡ್ತಾರೆ. ಇದು ಡೈಜೆಷನ್ ಚೆನ್ನಾಗಾಗುತ್ತೆ ಅದರಿಂದ. ಹಾಗಾಗಿ ಈಗ ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬೇಳೆ ಬೇಯಿಸಿ ಎತ್ತಿಟ್ಕೊಂಡೆ. ಇವಾಗ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ನೀರು ಹಾಕಿ ಅದು ಕುದಿ ಬರಬೇಕು. ವೀಡಿಯೋ ಸ್ಕಿಪ್ ಆಗಿದೆ. ಅದು ಕುದಿ ಬಂದಮೇಲೆ ನಾವು ನೆನೆಸಿಟ್ಟಿರ್ತೀವಲ್ಲ ಸಬ್ಬಕ್ಕಿ, ಅದನ್ನು ಹಾಕಿ ಬೇಯಿಸಬೇಕು. ಚೆನ್ನಾಗಿ ಬೇಯುತ್ತೆ, ಬಬಲ್ಸ್ ಥರ ಬರುತ್ತೆ. ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾವೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಈ ವಿಡಿಯೋದಲ್ಲೇ ನೋಡೋಣ. ಈ ಥರ ಕುದಿ ಬರಬೇಕು, ಬೇಯ್ತಾ ಇದೆ. ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ಇದಕ್ಕೆ ಸಾವಿಗೆ ಏನಾದರೂ ಹಾಕ್ಕೋಬೋದು, ಹೆಸರುಬೇಳೆ ಏನಾದರೂ ಹಾಕ್ಕೊಂಡು ಮಾಡ್ಬೋದು. ನಾನೇನು ಆ್ಯಡ್ ಮಾಡ್ತಿಲ್ಲ. ಹಾಗೆ ಇದಕ್ಕೆ ನಮ್ಗೆ ಇಷ್ಟು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಹಾಗೆ ಒಂದು 2 ನಿಮಿಷದ ಟೈಮಲ್ಲಿ ಸಕ್ಕರೆ ಚೆನ್ನಾಗಿ ಕರಗಿದ ಮೇಲೆ ಹಾಲು ಹಾಕ್ಕೊಂಡ್ರೆ ಸಬ್ಬಕ್ಕಿ ಪಾಯಸ ರೆಡಿಯಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಬಾದಾಮಿ ಗೋಡಂಬಿ ಇದ್ದರೆ ಅದು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ಫುಲ್ಲಾಗಿರೋಂಥ ಸಬ್ಬಕ್ಕಿ ಪಾಯಸ ರೆಡಿಯಾಗುತ್ತೆ. ಇದನ್ನು ಮದುವೆ ಮನೆಯಲ್ಲೆಲ್ಲ ಮದುವೆ ಮನೆಯಲ್ಲಿರ್ಬೋದು, ಫಂಕ್ಷನಲ್ಲಿ ಲಾಡ್ ಮಾಡಿಬಿಟ್ಟು ಗೀರ ಅಂತ ಹೇಳ್ಬಿಟ್ಟು ಸಬ್ಬಕ್ಕಿನ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ತುಂಬ ಟೇಸ್ಟ್ ಇರುತ್ತೆ. ಈಗ ಸಬ್ಬಕ್ಕಿ ಪಾಯಸ ರೆಡಿ ಆಯಿತು. ನಾವೇನಾದ್ರು ಸ್ವೀಟ್ ಮಾಡಿದ್ದು ಅದಕ್ಕೆ ರೈಸ್ ಇರಲೇಬೇಕು, ಅನ್ನ ಸಾಂಬಾರು ಇಲ್ಲ ಅಂದರೆ ಕಂಪ್ಲೀಟ್ ಅಂತಲೇ ಅನಿಸಲ್ಲ. ಹಾಗಾಗಿಬಿಟ್ಟು ಇವಾಗ ರೈಸ್ ಮಾಡೋದಕ್ಕೆ ಇಟ್ಕೊಳ್ತಿದ್ದೀನಿ. ಹಾಗೆ ಸಾಂಬಾರಿಗೂ ರೆಡಿ ಮಾಡ್ಕೋಬೇಕು. ನೈಟು ಬೆಳಗ್ಗೆ ನಾನು ಸ್ವೀಟ್ ಸ್ಯಾಟರ್ಡೆ ಮಾರ್ನಿಂಗ್ ನಾನು ಡೈಲಿ ಸ್ವೀಟ್ ಮಾಡ್ತಾಯಿದ್ದೆ. ಬೆಳಗ್ಗೆ ಮಾಡೋದಕ್ಕಾಗಲಿಲ್ಲ, ಹಾಗಾಗಿ ಈವ್ನಿಂಗ್ ಮಾಡ್ತಾಯಿದ್ದೀನಿ. ಈಗ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಒಂದು ಟೊಮೆಟೊ, 1-2 ಸ್ಪೂನಷ್ಟು ಸಾಂಬಾರು ಪುಡಿ, ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ಒಂದು ಸ್ವಲ್ಪ ಆಯಿಲು, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ನಾನು ಒಂದು ಈರುಳ್ಳಿ, 1 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಸಾಂಬಾರು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ರೈಸ್ ರೆಡಿ ಆಗ್ತಾಯಿದೆ. ನೆಕ್ಸ್ಟು ನಾವು ಶ್ರೀನಿವಾಸ್ ಬರೋ ಅಷ್ಟರಲ್ಲಿ ಅಡುಗೆ ನಾನು ರೆಡಿ ಮಾಡಿರ್ತೀನಿ. ಇವಾಗ ಅನ್ನ ಸಾಂಬಾರು ರೆಡಿ ಆಯಿತು, ಪಾಯಸ ರೆಡಿ ಆಯಿತು. ಈ ಕೋಸಂಬರಿ, ಹೆಸರುಬೇಳೆ ಕೋಸಂಬರಿಗೆ ಈರುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಕ್ಯಾರೆಟ್ ತುರಿ, ಕಾಯಿ ತುರಿ, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ಕೋಸಂಬರಿನೂ ಕೂಡ ರೆಡಿ ಆಯಿತು. ಈ ಸಬ್ಬಕ್ಕಿನ ಬಳಸ್ಕೊಂಡ್ಬಿಟ್ಟು ದೇವ್ರ ನೈವೇದ್ಯಕ್ಕೂ ಕೂಡ ಸಬ್ಬಕ್ಕಿನ ಯೂಸ್ ಮಾಡಿಕೊಂಡು ಕಿಚಡಿ ಮಾಡಿ ನೈವೇದ್ಯ ಕೂಡ ಮಾಡ್ತಾರೆ. ಈ ಸಬ್ಬಕ್ಕಿಯಿಂದ ತಿನ್ನೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಹೆಲ್ತಿಗೆ ಸಬ್ಬಕ್ಕಿ ತಿನ್ನೋದ್ರಿಂದ ಮೂಳೆಗಳು ಗಟ್ಟಿಯಾಗುತ್ತೆ, ಜೀರ್ಣಕ್ರಿಯೆಗೂ ಕೂಡ ಸಹಾಯ ಆಗುತ್ತೆ. ಹಾಗೆ ಇದು ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಿಗೆ ಮಾಡುತ್ತೆ. ಒಟ್ಟಾರೆಯಾಗಿ ನಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ. ಅದರಲ್ಲೂ ಮುಖ್ಯವಾಗಿ ಗರ್ಭಿಣಿಯರಿಗೆ ತುಂಬಾ ಒಳ್ಳೆಯದು. ಅಂದರೆ ಗರ್ಭಿಣಿಯರಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಇದು ಒದಗಿಸುತ್ತೆ. ಹಾಗೆ ಜೀರ್ಣಕ್ರಿಯೆಗೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸಬ್ಬಕ್ಕಿ ಕೂಡ ನಮ್ಮ ಹೆಲ್ತಿಗೆ ಆರೋಗ್ಯ ದೃಷ್ಟಿಯಿಂದ ಇದು ಕೂಡ ತುಂಬಾ ಒಳ್ಳೆಯದು. ಅಡುಗೆ ಎಲ್ಲ ರೆಡಿ ಆಯಿತು. ಶ್ರೀನಿವಾಸ್ಗೂ ಹಾಕ್ಕೊಟ್ಬಿಟ್ಟು ನಾನು ಹಾಕ್ಕೊಂಡು ಊಟ ಮಾಡಿದರೆ ಆಯಿತು. ಸಬ್ಬಕ್ಕಿನ ನಾವು ಮನೆಯಲ್ಲಿ ತಂದು 1 ವರ್ಷದವರೆಗೂ ಹಾಗೆ ಇಟ್ಟರೂ ಕೂಡ ಹಾಳಾಗಲ್ಲ. ಫ್ರಿಜ್ಜಲ್ಲಿ ಇಡದೆ ಹಾಗೆ ಒಂದು ಬಾಟಲ್ ಡಬ್ಬಿಯಲ್ಲಿ ಹಾಕಿಟ್ರೂ ಕೂಡ ಹಾಳಾಗಲ್ಲ, ಹಾಗೇ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.